ಕರ್ನಾಟಕ ರಾಜ್ಯ ರೈತ ಸಂಘ ಒಂದು ಬೃಹತ್ ಮಟ್ಟದಲ್ಲಿ ಬೆಂಗಳೂರು ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಒಂದು ಪ್ರತಿಭಟನೆ ಹೋರಾಟ ಹಮ್ಮಿಕೊಂಡಿದ್ದೀರಾ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು, ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ಚಲುವರಾಯಸ್ವಾಮಿ ಅವರಿಗೆ ತಮ್ಮ ಮನವಿ, ಬೇಡಿಕೆ, ಸಮಸ್ಯೆ ಹೇಳಿ ಸರ್. ಸಮಸ್ಯೆ ಬಂದ್ಬಿಟ್ಟು ಸರ್, ಇಲ್ಲಿ ನಾವು ಹೊನ್ನೂರು ಮತ್ತು ಕೊಳ್ಳೇಗಾಲ ಭಾಗದಿಂದ ಬಂದಿರೋದು. ಸುಮಾರು 180 ಕಿಲೋಮೀಟರ್ ಇವತ್ತಿಗೆ 6 ದಿನದಿಂದ ಪಾದಯಾತ್ರೆ ಬಂದಿರೋದು. ಉದ್ದೇಶ ಇಷ್ಟಿಯಲ್ಲಿ ನಮ್ಮಗಳಿಗೆ ಮೂಲಭೂತವಾಗಿ ಕುಡಿಯೋ ನೀರಿಲ್ಲ. ಅಲ್ಲಿ ನಮ್ಮ ಅಜ್ಜಿಪುರದಂತ ಗ್ರಾಮಗಳಿಗೆ ಮೂಲಭೂತವಾಗಿ ಕುಡಿಯೋ ನೀರಿಲ್ಲ, ಮತ್ತೆ ಕರೆಂಟ್ ವ್ಯವಸ್ಥೆ ಇಲ್ಲ. ಈ ಅರಣ್ಯ ಇಲಾಖೆ ಏನ್ ಮಾಡ್ತದೆ ಅಂತಂದ್ರೆ ಹೇಳಿ ಅಲ್ಲಿ ಎನ್ಒಸಿ ಕೊಡ್ತಾ ಇಲ್ಲ, ಅಂದ್ರೆ ಕರೆಂಟ್ ಬರೋಕೆ ದಾರಿ ಕೊಡ್ತಾ ಇಲ್ಲ, ನೀರ್ ಬರಕ್ ದಾರಿ ಕೊಡ್ತಾ ಇಲ್ಲ. 79 ವರ್ಷ ಸ್ವತಂತ್ರ ಬಂದು ಇವತ್ತು ನಮ್ಗೆ ಇನ್ನೂ ನೀರು ಬಂದಿಲ್ಲ, ಕುಡಿಯಕ್ ನೀರು ಬಂದಿಲ್ಲ, ಮನೆಗಳಿಗೆ ವಿದ್ಯುತ್ ಬಂದಿಲ್ಲ. ಅಂದ್ರೆ ಸರ್ಕಾರ ಯಾವ ರೇಂಜ್ ನಡೀತಾ ಇದ್ದು. ಜೊತೆಗೆ ನಾವು ಅಲ್ಲಿ ಏನಂತಂದ್ರೆ ಇರುವಂತ 90% ಜನ ನಾವು ಪೂರ್ತಿ ಬರೀ ವ್ಯವಸಾಯ ನಂಬ್ಕೊಂಡು ಬದುಕಿರೋದು. ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ ಇವತ್ತು 1100 ಅಡಿ ಹೊಡೆದ್ರು ಸಹ ಅಂತರ್ಜಲ ಸಿಗ್ತಾ ಇಲ್ಲ. ಫ್ಲೋರೈಡ್ ಅಂಶ ತುಂಬಾ ಇದೆ ಅಲ್ಲಿ. ಎಲ್ರಿಗೂ ಕ್ಯಾನ್ಸರ್ ಅಂತ ರೋಗಗಳು ಈಗ ಕಾಡ್ತಾ ಇದಾವೆ. ಯಾಕಂದ್ರೆ 1000 ಅಡಿಯಿಂದ ನೀರ್ ತೆಗೆದು ಅದನ್ನ ಕುಡಿತಾ ಇರೋದು ಇವತ್ತಲ್ಲಿ. ನಮ್ಗೆ ಎಲ್ಲ ಮಳೆ ಆಶ್ರಿತ ಪ್ರದೇಶ ನಮ್ದು. ಯಾವುದೇ ರೀತಿಯಾದ ಕಾಲುವೆ ಕಣಿವೆಗಳು ನಮ್ಮಲ್ಲಿ ಇಲ್ಲ. ಅಲ್ಲಿ ಮಳೆ ಬೀಳ್ಬೇಕು, ನಾವು ವ್ಯವಸಾಯ ಮಾಡ್ಬೇಕು. ನಮ್ಗೆಲ್ಲಾಗಿದ್ರೆ ಜೂಜಾಟ ಆಗ್ಬಿಟ್ಟಿದೆ. ಇಲ್ಲಿ ಜೂಜಾಟ ಹೆಂಗಾಗಿದೆ ಹಂಗೆ. ನಾವು ಇವತ್ತು ಮಳೆ ನಂಬ್ಕೊಂಡು ಕೃಷಿ ಮಾಡ್ತೀವಿ. ಮಳೆ ಬಂದ್ರೆ ನಮ್ ಜೀವನ, ಬರ್ಲಿಲ್ಲ ಅಂತಂದ್ರೆ ಜೂಜಲ್ ಹೆಂಗೆ ಇರ್ತದೆ ಹಂಗಾಗಿ ನಮ್ಮ ವ್ಯವಸಾಯನೂ ಸಹ ಹಾಳಾಗಿದೆ. ನಾವು ಇವತ್ತು ಇಲ್ಲಿಗೆ 180 ಕಿಲೋಮೀಟರ್ ವೃದ್ಧರು, ಮಹಿಳೆಯರು, ಅಂಗವಿಕಲರು ಸಹ ತನ್ನ ಗ್ರಾಮದ ಎಲ್ಲಾ ಪರಿಸ್ಥಿತಿಯನ್ನ ಮುಂದೆ ಬರುವಂತ ಪೀಳಿಗೆಯನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ತವ್ಕೊಂಡು ಬಂದಿರೋರು ನಮ್ಮ ಅಂಗವಿಕಲರು. ಈ ನಾಚಿಕೆ ಸರ್ಕಾರಗಳಿಗೆ ಏನ್ ಹೇಳ್ತಾ ಇದೀವಿ ಅಂತಂದ್ರೆ, ದಯಮಾಡಿ ಏನಂತಂದ್ರೆ 491 ಕೋಟಿ ಏನ್ ಜಾಸ್ತಿ ಏನಲ್ಲ, ಅದು ಕೇವಲ ಬರೀ 491 ಕೋಟಿ ಕೊಟ್ಟು ಹೊನ್ನೂರು ಮತ್ತು ಕೊಳ್ಳೇಗಾಲದ ಭಾಗದ ವ್ಯವಸಾಯ ಮಾಡುವಂತ ರೈತರನ್ನ ಮೊದಲಿಗೆ ಕಾಪಾಡ್ಕೊಳ್ಳಕ್ಕೆ ನಾವು ಬಯಸ್ತಾ ಇದೀವಿ. ಇದು ಈ ವಿಷಯ, ಈ ಒಂದು ಸಮಸ್ಯೆಗಳು ಅರಣ್ಯ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರಿಗೆ ಮತ್ತೆ ಮುಖ್ಯಮಂತ್ರಿ ಇವರಿಗೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗೆ ವಿಷಯ ಗೊತ್ತಿದ್ಯಾ? ಇಲ್ಲಿ ಎಲ್ರಿಗೂ ವಿಷಯ ಗೊತ್ತು ಸರ್. ಇಲ್ಲಿ ಏನಾಗಿದೆ ಅಂತಂದ್ರೆ ಮಾತೆತ್ತಲು ಸರ್ಕಾರಗಳು ಅರ್ಜಿ ಅನ್ನೋದನ್ನ ಕಲ್ತ್ಕೊಂಡ್ಬಿಟ್ಟಿವೆ. ಮಾತೆತ್ತಲು ಅರ್ಜಿ ಹಾಕಿ ಎಷ್ಟು ಸರ್ ಅರ್ಜಿ ಹಾಕೋದು? ಯಾವ ಇಲಾಖೆಗೆ ಹೋಗಿ ಅರ್ಜಿ? ಯಾರು ಕೇಳಿ ಅರ್ಜಿ? ಅರಣ್ಯ ಸಚಿವರಿಗೂ ಗೊತ್ತು, ಇಲ್ಲ ಶಾಸಕರಿಗೂ, ನಮ್ಮ ತಾಲೂಕಿನ ಶಾಸಕರಿಗೂ ಗೊತ್ತು, ಉಸ್ತುವಾರಿಯವ್ರಿಗೂ ಗೊತ್ತು, ಮುಖ್ಯಮಂತ್ರಿ ಅವ್ರಿಗೂ ಗೊತ್ತು. ಹೋದ್ ಸರಿ ಏನ್ ಮಾಡಿದ್ರು ಅಂದ್ರೆ ಇದೇ DPR ಅನ್ನ 383 ಕೋಟಿಗೆ ಹಾಕಿದ್ರು. ಈ ಸತ್ತು 491 ಕೋಟಿಗೆ ಆಗಿದ್ವಿ. ಅಂದ್ರೆ ಪ್ರತಿ ವರ್ಷನೂ DPR ಆಗುತ್ತೆ ವಿನಃ ಇದು ಯಾವುದೇ ರೀತಿ ಕಾರ್ಯ ಅಂತ ಗೊತ್ತಾ ಇಲ್ಲ. ಇದು ದೊಡ್ಡ ಸಮಸ್ಯೆ ಆಗ್ತಾ ಇರೋದು. ಅಲ್ಲಿ ಮೂಲಭೂತವಾಗಿ ನೀರಿಲ್ಲ, ಕರೆಂಟ್ ಇಲ್ಲ. ಇದು ಫಸ್ಟ್ ಅಲ್ಲ, ನಾವು ಸುಮಾರು ಸತಿ ಮತದಾನ ಬಹಿಷ್ಕಾರ ಮಾಡಿದೀವಿ. ಹಾಗಾಗಿ ಅಲ್ಲಿಗೆ ಬಂದಿದ್ದಾರೆ. ಒಂದು ನಾವು ನಿಮ್ಮ ಮೂಲಭೂತ ಸೌಕರ್ಯಗಳನ್ನ ಕೊಡ್ತೀವಿ ಅಂತ ಜಿಲ್ಲಾಡಳಿತ ಅಲ್ಲಿಗೆ ಬಂದು ಕಾಲ್ಕಟ್ಟ ನಿದರ್ಶನಗಳು ಇವೆ. ಆದ್ರೆ ಅವತ್ತಿನ ದಿನ ಮಾತ್ರ ಅವರು ಅಲ್ಲಿಗೆ ಮತ್ತೆ ಅದನ್ನ ಚಾಲನೆಗೆ ತರಲ್ಲ. ಅಲ್ಲಿ ಚಾಲನೆಗೆ ತಗೊಬಂದ್ರು ಅವರು ಹೆಂಗಾಗಿದೆ ಅಂದ್ರೆ, ಏನೋ ನಮ್ ಕಡೆ ಗಾದೆ ಮಾತುಗಳು ಹೇಳ್ತಾರೆ, ಅವೆಲ್ಲ ಹೇಳ್ಬಾರ್ದು. ಹಂಗಾಗಿರೋ ಪರಿಸ್ಥಿತಿಗಳು. ಒಂದ್ ಕಡೆ ಕೇಬಲ್ ತಂದು ನೋಟಕ್ಕೋಸ್ಕರ ಬರುತ್ತಾರೆ, ನಮ್ಗೆ ಕರೆಂಟ್ ಕೊಡ್ತೀವಿ ಅಂತ ಹೇಳಿ. ಇನ್ನೊಂದ್ ಕಡೆ ಪಾಶ್ಚಿಮಲ್ ಮೀಟರ್ ಬಂದು ಇಲ್ಲಿ ನೈ ನೆಲೆಗಿಲ್ಲ ಅಂದ್ಬಿಟ್ಟು ವಾಪಸ್ ತುಂಬ್ಕೊಂಡು ಹೋಗ್ತಾರೆ. ಇವ್ರು ಸರ್ಕಾರಗಳು ಹೆಂಗವ ಅಂತಂದ್ರೆ, ಯಾವ್ದೋ ರೆಸಾರ್ಟ್ಗೆ ಬಂದು ತೋರಿಸ್ತೇನೆ, 1000 ರೆಸಾರ್ಟ್ಗಳವೆ. ಎಲ್ಲಾ ರೆಸಾರ್ಟ್ಗೂ ಕರೆಂಟ್ ಕೊಡ್ಬೋದು, 24x7 ಕೊಡ್ಬೋದು. ನಮ್ ರೈತರುಗಳಿಗೆ, ನಮ್ ಗ್ರಾಮಗಳ ಕರೆಂಟ್ ಕೊಡಕ್ಕೆ ಯೋಗ್ಯತೆ ಇಲ್ಲ ಇವ್ರಗಳಿಗೆ. ರೆಸಾರ್ಟ್ಗಳ ಮಾಲೀಕರುಗಳಿಗೆ ಬಂಡೀಪುರದೊಳಗ, ನಾಗರಹೊಳೆ ಒಳಗ, ಕಾಡಿನಲ್ಲಿ ನರ್ಮದಿರುವಂತಹ ಕಾಡು ತಗೊಳ ಕರೆಂಟ್ ಕೊಡ್ತಾರೆ ಇವ್ರ ಯೋಗ್ಯತೆಗಳಿಗೆ. ಒಂದೊಂದು ಊರಿನ ಕನಕ ಅಂತ ಕಾಡು, ಅಲ್ಲಿರೋ ಪ್ರಾಣಿಗಳೆಲ್ಲ ಹೊರಗೆ ಬರ್ತಾವೆ. ಆದ್ರೆ ನನ್ನ ರೈತರು ಆ ಕಾನೂನು ಬರುತ್ತೆ, ನನ್ನ ರೈತರುಗಳಿಗೆ ಕರೆಂಟ್ ಕೊಡಕ್ಕೆ ಇವ್ರಲ್ಲಿ ಯೋಗ್ಯತೆ ಇಲ್ಲ ಅಂತ ಹೇಳಕ್ ಬಯಸ್ತಾ ಇದ್ದೀನಿ ಸರ್. ಈಗ ನೀವು 491 ಬೇಡಿಕೆ ಇದ್ದೀರಾ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 16 ಬಜೆಟ್ ಯಶಸ್ವಿ ಮಟ್ಟದಲ್ಲಿ ನಡೆಸಿ ಬರೋದಕ್ಕೋಸ್ಕರ ರೈತರ ಪರನೇ ಇದ್ದಾರೆ. ಈ ಒಂದು 17ನೇ ಬಜೆಟ್ ಅಲ್ಲಿ ನೀವು ಇಶ್ಯೂ ತಗೊಂಡು ಒಂದು ನೆಲೆಸೋ ಒಂದು ಕಾಳಜಿ ಇದೆಯಾ ಸರ್ ನಿಮಗೆ? ನಮ್ಮ ರಾಜ್ಯ ಕಮಿಟಿ ಇವತ್ತೀಗ CM ಅವ್ರನ್ನ ಭೇಟಿ ಮಾಡಕ್ ಹೋಗದ, ಒಂದು ಭರವಸೆಯ ಮೇರೆಗೆ ಹೋಗದ ಇವತ್ತು. ಏನಂತಂದ್ರೆ ರೈತರ ಸಂಕಷ್ಟಗಳಿಗೆ, ಯಾಕಂದ್ರೆ ಇದೇ ಸಿದ್ದರಾಮಯ್ಯನವರು ಒಂದು ಕಾಲದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಮೈಸೂರಲ್ಲಿ ಕೆಲಸ ಮಾಡಿದವರು. ಹಂಗಾಗಿ ನನ್ನ ರೈತ ಸಂಘದಲ್ಲಿ ಇದ್ದವರು ರೈತರ ಕಷ್ಟ ಗೊತ್ತದ, ಜೊತೆಗೆ ಒಡನಾಟ ಚೆನ್ನಾಗದ ಅಂತ ಹೇಳಿ ನಮ್ಮ ರೈತರ ಸಂಕಷ್ಟಗಳು ಅರಿವು ಮಾಡ್ಕೊಂಡು 491 ಕೋಟಿ ಬಿಡುಗಡೆ ಮಾಡ್ತೀರಾ ಅಂತ ಹೇಳ್ಕೊಂಡು ಇವತ್ತು ಒಂದು ಸಭೆನ, ಒಂದು ಸಮಿತಿಯನ್ನ ಕಳಿಸಿದ್ದೀವಿ. ಅಲ್ಲಿಗೆ ಈ ಬಜೆಟ್ ಒಪ್ಕೋತಾರೆ ಅನ್ನೋ ಭರವಸೆ ನಮ್ಗಿದೆ. ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ? ಎಲ್ಲಿಯವರೆಗೆ ಹೋರಾಟ? ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು, ಸರ್ಕಾರ ಅಂತ ಸರ್ಕಾರ, ಸರ್ಕಾರ ಅಂತ ಸರ್ಕಾರ. ಬೇಕೇ ಬೇಕು. ಏತಕ್ಕಾಗಿ ಹೋರಾಟ?
ಎಲ್ಲಿಯ ತನಿಖೆ ಹೋರಾಟ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಸ್ವಾಭಿಮಾನ ರೈತ ಬಲಗಕ್ಕೆ, ವಿಶ್ವಕ್ಕೆ ಅನ್ನ ಕೊಡುವ ಅನ್ನದಾತನಿಗೆ